ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುವುದು ಡೌಟು. ಹೌದು, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ನೋಡಿ. ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರೋದಿಲ್ಲ ಅಂತ ತಿಳಿಸಿಕೊಡ್ತಾನೆ. ಅದ್ರ ಜೊತೆಗೇನೆ ಇಲ್ಲಿ 2,000 ರೂಪಾಯಿ ಹಣ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ವೀಕ್ಷಕರೇ, ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಆ ಒಂದು ಉದ್ದೇಶದಿಂದ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಕೊನೆಯವರೆಗೂ ಕೂಡ ಸಂಪೂರ್ಣವಾಗಿ, ಕೇವಲ 4 ರಿಂದ 5 ನಿಮಿಷದ ವಿಡಿಯೋ ಆಗ್ಬೋದು ಅಷ್ಟೇ, ಆ ಒಂದು ಉದ್ದೇಶಕ್ಕಾಗಿ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡಿ ನೋಡಿ. ಯಾಕೆ ನಾನು ನಿಮಗೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತೇನೆ ಅಂತಂದರೆ, ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು. ಹಾಗಾಗಿ ಕೊನೆಯವರೆಗೂ ಕೂಡ ನೀವು ಈ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ನೀವು ಪ್ರತಿಯೊಬ್ಬ ಮಹಿಳೆಯರು ಕಾಮೆಂಟ್ ಹಾಕ್ತಾ ಇದ್ದಿದ್ದು ಏನಂತಂದರೆ, ಸರ್ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಅದು 15ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಈ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ. ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನೀಡ್ತಾನೆ. ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ವೀಕ್ಷಕರೇ, ಯಾರು ಕೊನೆಯವರೆಗೂ ನೋಡ್ತೀರಾ ಅವ್ರು ಮಾತ್ರ ಈ ವಿಡಿಯೋನ ನೋಡಿ. ನೀವು ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಈ ವಿಡಿಯೋನ ನೋಡಬೇಡಿ. ಬಿಕಾಸ್ ನಾನು ಹೇಳೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟು. ಹಾಗಾಗಿ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ವೀಕ್ಷಕರೇ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೋಡಿ, ನಂದೊಂದು ಚಿಕ್ಕ ರಿಕ್ವೆಸ್ಟು. ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲೊಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು ಮತ್ತು ನಿಮ್ಗೆ ಯಾರು ಗೊತ್ತಿರ್ತಾರಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬರ್ತಾ ಇಲ್ಲ ಅಂತ ಇರ್ತಾರಲ್ಲ ಅಂಥವ್ರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೇನು ಮಾಡ್ತೀರಾ ಅಂತಂದರೆ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಲೈಕ್ಗಳನ್ನು ಮಾಡಿ. ನಾನು 500 ಲೈಕ್, ಕೇವಲ 500 ಲೈಕ್ಗಳನ್ನು ನಿಮ್ಮಿಂದ ಕೇಳ್ತಾನೆ. ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ, ಇನ್ನೂ ಜಾಸ್ತಿನೇ ಆಗುತ್ತೆ. ಅಟ್ಲೀಸ್ಟ್ ಒಂದು 500 ಲೈಕ್ಸ್ನಾದರೂ ನೀವು ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ನೇರವಾಗಿನೇ ವಿಷಯಕ್ಕೆ ಬರ್ತಾನೆ. ಇಲ್ಲಿ ಮೊದಲಿಗೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ 12ನೇ ಕಂತಿನ ಹಣದಿಂದ ಇತ್ತೀಚಿನ ಒಂದು ಕಂತುಗಳು ಬರುವುದು ಸ್ವಲ್ಪ ಏರ್ಪೇರಾಗಿದೆ ಅಂತ ನೋಡೋದಾದರೆ ನೋಡಿ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಒಂದು ಜಿಲ್ಲೆಗಳಿಗೂ ಕೂಡ ಈ 1 ರಿಂದ 10ನೇ ಕಂತಿನ ಹಣ ಬಂತು. 11ನೇ ಕಂತಿನ ಹಣವನ್ನು ಕೂಡ ಸ್ವಲ್ಪ ಬೇಗ ಹಾಕಿದರು. ಆದರೆ ಈ 12 ಮತ್ತು 13 ಕಂತುಗಳು ತುಂಬಾ ಲೇಟ್ ಆಯಿತು. 11ನೇ ಕಂತಿನ ಹಣನೂ ಕೂಡ ಲೇಟ್ ಆಯಿತು ಬಿಡಿ. ಆದರೆ ಇಲ್ಲಿ ಟೆಕ್ನಿಕಲ್ ಆಗಿ ನೋಡಿದಾಗ 12ರಿಂದ ಇಲ್ಲಿ ಬಂದ್ವಲ್ಲ, ಈ ಕಂತುಗಳು ಒಂದು 2 ರಿಂದ 3 ಕಂತುಗಳು ಸ್ವಲ್ಪ ಇಲ್ಲಿ ಲೇಟ್ ಆಗಿನೇ ಬಂದ್ವು. ಹಾಗಾದರೆ ಬನ್ನಿ ಇವಾಗ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬಿಡುಗಡೆ ಮತ್ತು ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬಿಡುಗಡೆ ಆಗೋದಿಲ್ಲ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಇಲ್ಲಿ 80,000 ಮಹಿಳೆಯರ ಒಂದು ರೇಷನ್ ಕಾರ್ಡ್ಗಳನ್ನು ಅಂತಂದರೆ BPL ಇಂದ APLಗೆ ಕನ್ವರ್ಟ್ ಮಾಡಲಾಗಿದೆ. ಇಂತಹ ಮಹಿಳೆಯರಿಗೆ ಈ ಹಣ ಅನ್ನೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನಿಮ್ಮ ಖಾತೆಗಳಿಗೆ ಬರುತ್ತೆ. ಆದರೆ ಇಲ್ಲಿ ಒಂದು ಸುದ್ದಿ ಅನ್ನೋದು ಹೊರಬೀಳ್ತಾ ಇದೆ. ಏನಂತಂದರೆ, ಸುಮಾರು 22 ರಿಂದ 26 ಲಕ್ಷ ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸಿದೆ ನಮ್ಮ ರಾಜ್ಯ ಸರ್ಕಾರ ಅಂತ. ಇದ್ರ ಬಗ್ಗೆ ಒಂದು ರಿಯಲ್ ಅಪ್ಡೇಟ್ ನೋಡೋದಾದ್ರೆ, ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಹಿತಿ ಕೊಡ್ತು ಅಂತಂದರೆ, ನೋಡಿ, ಯಾರು ಅನರ್ಹರು ಇರ್ತಾರೆ ಅಂತಂದರೆ ನಾಟ್ ಎಲಿಜಿಬಲ್ ಪರ್ಸನ್ಸ್ ಯಾರು ಇರ್ತಾರೆ ಅಂಥವರು ಕೂಡ ರೇಷನ್ ಕಾರ್ಡ್ಗಳನ್ನು ಫೇಕ್ ಆಗಿ ಮಾಡಿಸ್ಕೊಂಡಿದ್ರು. ಅವ್ರಿಗೂ ಕೂಡ ನಾವು ಹಣ ಹಾಕುವಂತಹ ಒಂದು ಅವಶ್ಯಕತೆ ಇಲ್ಲ ಮತ್ತು ಅವರು ಏನು ಬಡವರು ಪಡಿತಾ ಇರುವಂತಹ ಸೌಲಭ್ಯಗಳನ್ನು ಕೂಡ ಅವರು ಪಡಿತಾ ಇದ್ರು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಹಣವನ್ನು ಹಾಕೋದಿಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಮಹಿಳೆಯರಿಗೆ, ಈ ಅನರ್ಹ ಮಹಿಳೆಯರು ಅಂತ ಒಂದು ಲಿಸ್ಟನ್ನು ಮಾಡಿಟ್ಕೊಂಡ್ಬಿಟ್ಟು ಅಂತಹ ಒಂದು ಮಹಿಳೆಯರಿಗೆ ಇವರು ಹಣವನ್ನು ಹಾಕ್ತಾ ಇಲ್ಲ. ಆ ಲಿಸ್ಟ್ ಎಲ್ಲಿದೆ, ಯಾವ ಒಂದು ಲಿಸ್ಟ್ ಅಂತ ಇವಾಗ ತಿಳಿಸ್ತೇನೆ. ಬನ್ನಿ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ನೋಡಿದರೆ ಇನ್ನೂ ಕೂಡ ಅನೇಕ ರೀತಿಯ ಮಾಹಿತಿಗಳು ನಿಮಗೆ ಗೊತ್ತಾಗ್ತವೆ. ಅದ್ರ ಜೊತೆಗೇ ತಪ್ಪದೆ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಓಕೆ, ಇಲ್ಲಿ ಅನರ್ಹರು ಅಂತಂದರೆ ಯಾರು ಬಡತನ ರೇಖೆಗಿಂತ ಮೇಲ್ಪಟ್ಟವರು ಇರ್ತಾರೆ ಅಂಥವರ ಒಂದು ರೇಷನ್ ಕಾರ್ಡ್ಗಳನ್ನು ಇವರು ರದ್ದುಗೊಳಿಸ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ. ಆದರೆ ಇಲ್ಲಿ ರಿಯಲ್ ಆಗಿ ಏನಾಗಿದೆ ಅಂತಂದರೆ, ಇಲ್ಲಿ ಸರ್ಕಾರದ ಬಳಿ ಹಣ ಇಲ್ಲ. ಆ ಒಂದು ಉದ್ದೇಶದಿಂದ ಸುಮ್ಮನೆ ಒಂದು ರೇಷನ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಲಾಗುತ್ತಿದೆ ಅಂತ BJP ಸರ್ಕಾರ ಟೀಕೆ ಮಾಡ್ತಾ ಇದೆ. ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದರೆ, ಅನರ್ಹರು ಯಾರಿರ್ತಾರೆ, ಫೇಕ್ ಆಗಿ ರೇಷನ್ ಕಾರ್ಡನ್ನು ಯಾರು ಮಾಡಿಸಿರ್ತಾರೆ ಅಂಥವ್ರಿಗೆ ಮಾತ್ರ ನಾವು ಡಿಲೀಟ್ ಮಾಡ್ತಾ ಇದ್ದೇವೆ ಅಂತ ಅವರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದ್ರ ಬಗ್ಗೆ ಇನ್ನೊಂದು ಏನು ಅಂತಂದರೆ, ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರುತ್ತೆ ಮತ್ತು ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರೋದಿಲ್ಲ ಅಂತ ನೋಡೋದಾದರೆ ಸ್ನೇಹಿತರೆ, ನೋಡಿ, ಈ 22 ರಿಂದ 26 ಲಕ್ಷ ಮಹಿಳೆಯರಿಗೆ ಇದು ಬರೋದಿಲ್ಲ. ಯಾವುದೇ ಒಂದು ಜಿಲ್ಲೆ ಆಗಿರಬಹುದು, ಕರ್ನಾಟಕದಲ್ಲಿ ಇರುವಂತಹ ಯಾವುದೇ ಒಂದು ಜಿಲ್ಲೆ ಆಗಿರಬಹುದು, ಆ ಒಂದು ಜಿಲ್ಲೆಯ ಮಹಿಳೆಯರಿಗೆ ಹಣ ಬರೋದಿಲ್ಲ. ಇದು ಜಿಲ್ಲೆಗಳ ಲಿಸ್ಟ್ ಅಂತ ಏನೂ ಇರೋದಿಲ್ಲ. ಈ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಪಡಿತಾ ಇದ್ರಲ್ಲ, ಇವಾಗ ನಿಮಗೆ 15ನೇ ಕಂತಿನಿಂದ ನಿಮ್ಮ ಖಾತೆಗಳಿಗೆ ಹಣ ಬರೋದಿಲ್ಲ. ಇನ್ಮೇಲೆ ಇದು ನಿಮಗೆ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗ್ತಂಗೆ. ಆದರೆ ಇಲ್ಲಿ ನಾವು ಒಂದು ಗಮನಿಸಬೇಕಾದಂಥ
ಇರುವಂತಹ ಅಂಶ ಏನಂತಂದರೆ, ಯಾರು ರಿಯಲ್ ಆಗಿ ಬಡವರು ಇರ್ತಾರೆ ಅಂಥವರ ಒಂದು ರೇಷನ್ ಕಾರ್ಡನ್ನು ಕೂಡ ಇದೀಗ ಡಿಲೀಟ್ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ ಆಲ್ರೆಡಿ. ನೋಡಿ, ಯಾರು ರಿಯಲ್ ಆಗಿ ಬಡವರು ಇರ್ತಾರೆ, ಬಡತನ ರೇಖೆಯನ್ನು ಒಳಗೊಂಡಿರ್ತಾರೆ ಅಂಥವರ ಒಂದು ರೇಷನ್ ಕಾರ್ಡ್ ಕೂಡ ಟೆಕ್ನಿಕಲ್ ಪ್ರಾಬ್ಲಮಿಂದ ಅವರ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗಿರಬಹುದು. ಅದನ್ನು ನಾವು ಶೀಘ್ರದಲ್ಲಿ ಸರಿಪಡಿಸ್ತೇವೆ ಅಂತ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳಿದೆ ಸ್ನೇಹಿತರೆ. ನೋಡಿ, ಇದಾಗಿತ್ತು ಇವತ್ತಿನ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು. ಈ ಒಂದು ಜಿಲ್ಲೆಗಳ ಲಿಸ್ಟ್ ಅಂತ ನೋಡೋದಾದರೆ, ಈ ಜಿಲ್ಲೆಗಳ ಲಿಸ್ಟು ಏನಿರುತ್ತೆ ಇದು ಕರ್ನಾಟಕದಲ್ಲಿ ಇರುವಂತಹ 31 ಜಿಲ್ಲೆಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವೇನು ಕೂಡ ವರಿ ಮಾಡ್ಕೊಳ್ಬೇಡಿ. ಆ 22 ಲಕ್ಷ ಒಂದು ಮಹಿಳೆಯರ ಅಂಡರ್ನಲ್ಲಿ ನೀವು ಕೂಡ ಬರ್ತೀರಾ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಸೊ ನೋಡಿ, ಏನಂತ ತಿಳ್ಕೊಂಡು ಕೆಳಗಡೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.